ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಯಕನಹಟ್ಟಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಜನಸಂಪರ್ಕ ಸಭೆ. ನಾಯಕನಹಟ್ಟಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕ ಜನಸಂಪರ್ಕ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಚಳ್ಳಕೆರೆ ವೃತ್ತ ನಿರೀಕ್ಷಕರಾದ ರಾಜಶೇಖರ್ ಮಾತನಾಡಿ, 18 ವರ್ಷದ ಒಳಗಿನ ಮಕ್ಕಳಿಗೆ ವಾಹನ ಚಲಾಯಿಸಲು ಅನುಮತಿ ನೀಡಬೇಡಿ. ಮಾದಕ ವಸ್ತುಗಳಾದ ಗಾಂಜಾ ಹಾಗೂ ಅಫೀಮ್ನಂತಹ ವಸ್ತುಗಳನ್ನು ಯಾರಾದರೂ ಬೆಳೆದಿದ್ದರೆ ಹಾಗೂ ಮಾರಾಟ ಮಾಡುತ್ತಿದ್ದರೆ ಮತ್ತು ಸೇವಿಸುತ್ತಿದ್ದರೆ ನಮ್ಮ ಮತ್ತು ನಮ್ಮ ಸಿಬ್ಬಂದಿಗಳ ಗಮನಕ್ಕೆ ತಿಳಿಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ದ್ವಿಚಕ್ರ ವಾಹನ ಸವಾರರು ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ನಿಮ್ಮ ಜೀವ ರಕ್ಷಿಸಿಕೊಳ್ಳಿ. ಕೈಕಾಲು ಮುರಿದರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಬಹುದು, ಆದರೆ ತಲೆಗೆ ಪೆಟ್ಟಾದರೆ ಜೀವ ಹೋಗುವ ಸಂಭವವಿರುತ್ತದೆ. ಆದ್ದರಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಅಪಘಾತವನ್ನು ಕಡಿಮೆಗೊಳಿಸುವ ಉದ್ದೇಶದಿಂದ ಹೆಲ್ಮೆಟ್ ಧರಿಸದ ಸವಾರರಿಗೆ ದಂಡ ವಿಧಿಸುತ್ತಿದ್ದು, ಅದು ಕೂಡ ನಿಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಎಂದರು. ಇತ್ತೀಚಿನ ದಿನಗಳಲ್ಲಿ ಕಳ್ಳತನಗಳು ಹೆಚ್ಚಾಗುತ್ತಿದ್ದು, ನಿಮ್ಮ ಮನೆ ಹಾಗೂ ಹೊಲಗಳಲ್ಲಿ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿಕೊಂಡಲ್ಲಿ ಕಳ್ಳತನಕ್ಕೆ ಕಡಿವಾಣ ಹಾಕಿದಂತೆ ಆಗುತ್ತದೆ. ಎಷ್ಟೋ ಕಳ್ಳರು ಸಿಸಿ ಕ್ಯಾಮೆರಾ ನೋಡಿ ಹೆದರಿ ಹೋಗಿರುವ ಉದಾಹರಣೆಗಳು ಇವೆ ಎಂದರು. ನಂತರ ನಾಯಕನಹಟ್ಟಿ ಠಾಣೆಯ ಪಿಎಸ್ಐ ದೇವರಾಜ್ ಮಾತನಾಡಿ, ನಿಮ್ಮ ಗ್ರಾಮಗಳಲ್ಲಿ ಯಾರಾದರೂ ಸಾರಾಯಿ ಮಾರಾಟ ಮಾಡುತ್ತಿದ್ದರೆ ನಮ್ಮ ಗಮನಕ್ಕೆ ತನ್ನಿ. ಕುಡಿದು ವಾಹನವನ್ನು ಚಲಾಯಿಸಬೇಡಿ. ವಾಹನಗಳಿಗೆ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿ ಮತ್ತು ಚಾಲನಾ ಪರವಾನಗಿ ಇಲ್ಲದವರು ಚಾಲನಾ ಪರವಾನಗಿ ಮಾಡಿಸಿಕೊಳ್ಳಿ. ಚಾಲನಾ ಪರವಾನಗಿ ಇಲ್ಲದವರಿಗೆ ವಾಹನ ಚಲಾಯಿಸಲು ನೀಡಬೇಡಿ ಎಂದರು. ಬ್ಯೂರೋ ರಿಪೋರ್ಟ್, ಹರೀಶ್, ನಾಯಕನಹಟ್ಟಿ. ಅದನ್ನ ಮೇನ್ ಕಾನ್ಸೆಪ್ಟ್ ಬೇಕಿತ್ತು. ಇನ್ನೊಂದು ಏನಾಗಿದೆ ಅಂದರೆ, ನಿಮ್ಮಲ್ಲೆಲ್ಲ ಇದೆ ಆಲ್ಮೋಸ್ಟ್ ಎಲ್ಲ ಸೇರಿದ್ರೆ ಈಗ ಏನಾಗಿದೆ ಅಂದರೆ, ಬರ್ತಾ ಈಗ ನೋಡಿ, ನಮ್ಮಲ್ಲಿ ರೀಸೆಂಟಾಗಿ ಒಂದು ಅಫೆನ್ಸ್ ಚಳ್ಳಕೆರೆಯಲ್ಲಿ ಸಹಾಯ ಮಾಡ್ತಾರೆ. ಈ ಸಿಟಿ ಅಂತ ಕಾನ್ಸೆಪ್ಟ್ ಬಂದ ಪಕ್ಕದ ಮೇಲೆ ಏನಾದರೂ ಕೂಡ ಇದಾಗೋದಿಲ್ಲ. ಸೊ ಆದ ಸಂದರ್ಭದಲ್ಲಿ ಏನಾಗುತ್ತೆ, ನೀವು ಏನೇ ಮಾಡಿದ್ರು ಕೂಡ ನಾವು 10-20 ಲಕ್ಷ ಇಲ್ಲ 50 ಲಕ್ಷ 30 ಲಕ್ಷ ಕಟ್ಟು ಮನೆ ಕಳಿಸ್ತೀವಿ. ಮನೆಗೆ ಸಂಬಂಧಪಟ್ಟಾಗಿ ಯಾರೂ ಕೂಡ ಸೇಫ್ಟಿಗೆ CC ಕ್ಯಾಮ್ರಾ ಹಾಕ್ತಾರೆ. ದಯಮಾಡಿ ನೀವು ಯಾರೇ ಮನೆ ಕೂಡ ಸಿಟಿಗಳಲ್ಲಿ ಎಲ್ಲರಲ್ಲಿ CC ಕ್ಯಾಮ್ರಾ ಹಾಕ್ಸ್ತಾರೆ. CC ಕ್ಯಾಮ್ರಾ ಹಾಕ್ಸ್ಕೊಂಡು ಏನಾಗುತ್ತೆ, ನಿಮಗೆ CC